ಸೊ ಗೈಸ್ ಎಲ್ಲ ರೆಡಿಯಾಗಿ ಗೈಸ್ ನಾವೀಗ ಕೊಂಡೋಡ್ಗೆರೆ ರೋಡ್ನಲ್ಲೇ ಇದ್ದೀವಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತು ನಾವು ಇಬ್ಬರು ಇಲ್ಲ ಮೂರು ಜನ ಅನ್ಸುತ್ತೆ. ಸೊ ಇವತ್ತು ನಾವು ಕುಂದವಾಡಕೆರೆಗೆ ಹೋಗ್ತಿದ್ದೀವಿ. ಸೊ ಬನ್ನಿ ಅಲ್ಲಿನ ಏನು ವಿಶೇಷ, ಅಲ್ಲಿದ್ದ ಕುಂದವಾಡಕೆರೆ ಹೆಂಗಾಯಿತು, ಅದ್ರ ಬಗ್ಗೆ ಏನು ಎಲ್ಲ ಡೀಟೇಲಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಲೆಟ್ಸ್ ಗೋ ಟು ಕುಂದವಾಡಕೆರೆ. ಗೈಸ್ ಇಲ್ಲೆಲ್ಲ ಹೆಣ್ಸಿಂದೆಲ್ಲ ತೆಗಿತಾ ಇದ್ದೀವಿ. ಸೊ ಯಾಕಪ್ಪ ಅಂದರೆ ಇಲ್ಲೆಲ್ಲ ಟೈಲ್ಸ್ ಇದೆಯಲ್ಲ, ಅದನ್ನೆಲ್ಲ ಡೆಮಾಲಿಷ್ ಮಾಡಿ ಅದನ್ನು ಹೊಸ ಟೈಲ್ಸ್ ಹಾಕಿಸ್ತಿದ್ದಾರೆ. ಸೊ ಬನ್ನಿ ಮಧ್ಯಾಹ್ನ ಅದನ್ನು ಮೇಲ್ಗಡೆ ಎಲ್ಲ ಹಾಕ್ಬೇಕೋ ಗೊತ್ತಿಲ್ಲ, ನೋಡೋಣ. ಫೈನಲಿ ಗೈಸ್ ಎಲ್ಲ ತೆಗೆದಿದ್ವಿ. ಸೊ ಮೇಲ್ಗಡೆಯಲ್ಲಿ ಶಿಫ್ಟ್ ಮಾಡೋಣ ಅಂತೆ. ಬನ್ನಿ ಕತ್ತರಿ ತಗೊಳ್ಳೋ, ಇದನ್ನ ಅದರಲ್ಲಿ ಕಟ್ ಮಾಡ್ತಿದೆಯಲ್ಲ ಕತ್ತರಿಯಲ್ಲಿ. ಸೊ ಅದು ಹೆಂಗಿತ್ತು ಅದೇ ಥರ ನೀಟಾಗಿ ತಗೊಂಬಂದಿದ್ದೀವಿ. ಯಾಕಂದರೆ ಇದನ್ನು ನಾನು A4 ಶೀಟಲ್ಲಿ ಮಾಡಿದರೆ ಅದೇನು ಆಗ್ತಿರ್ಲಿಲ್ಲ. ನಾನು ಪೇಪರ್ನಲ್ಲಿ ಮಾಡಿದ್ದೀನಲ್ಲ, ಅದು ಸ್ವಲ್ಪ ನಿಧಾನಕ್ಕೆ ಮಾಡಬೇಕು. ಸೊ ಬನ್ನಿ ಕಟ್ ಮಾಡೋಣ ಎಲ್ಲದೂ ನೀಟಾಗಿ. ಸೊ ಗೈಸ್ ಎಲ್ಲ ರೆಡಿಯಾಗಿ ಟ್ರೈಪೋಡ್ನ ತಗೊಂಡು ಈಗ ಹೊರಟಿದ್ದೀವಿ. ಇಬ್ಬರು 3 ಜನ ಬರ್ತಾರೆ. ಸೊ 3 ಜನ ಹೋಗ್ತೀವಿ. ಕುಂದವಾಡಕೆರೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ಸೊ ಗಾಯ್ಸ್ ಈಗ ನಾವು ಹೊರಟಿದ್ದೀವಿ ಕುಂದವಾಡಕೆರೆಗೆ. ಇಲ್ಲೇ ಗಡಿಯಾರ ಹತ್ರ ಇದ್ದೀವಿ. ಸೊ ನಡ್ಕೊಂತ ಹೊಂಟಿದ್ವಿ. ಬನ್ನಿ ಹೋಗೋಣ ಕುಂದವಾಡಕೆರೆಗೆ. ಗಾಯ್ಸ್ ನಾವೀಗ ಕುಂದವಾಡಕೆರೆ ರೋಡ್ನಲ್ಲೇ ಇದ್ದೀವಿ 3 ಜನ. ಸೊ ಬನ್ನಿ ಇನ್ನೇನು ಕುಂದವಾಡಕೆರೆ ಒಳಗಡೆ ಹೋಗೋಣ. ಸೊ ಅವತ್ತಾದಂಗೆ ಆಗಬಾರ್ದು, ಮತ್ತೆ ಕುಂದವಾಡಕೆರೆ ತೆಗ್ದಿರಬಾರ್ದು ನನಗೆ. ಸೊ ನೋಡೋಣ, ಟೈಮಿಂಗ್ಸ್ ನೋಡ್ಕೊಂಡು ಬಂದಿದ್ದೀವಿ ಈ ಸಲ ತೆಗ್ದಿರುತ್ತೆ ಅಂತ. ಲೆಟ್ಸ್ ಗೋ ಗಾಯ್ಸ್. ಫೈನಲಿ ಇವತ್ತು ಕುಂದವಾಡಕೆರೆ ಗೇಟ್ ತೆಗ್ದಿದೆ. ಸೊ ಬನ್ನಿ ಒಳಗಡೆ ಹೋಗೋಣ. ಗಾಯ್ಸ್ ಈಗ ನಾವು ಕುಂದವಾಡಕೆರೆಯಲ್ಲಿದ್ದೀವಿ. ಸೊ ಕುಂದವಾಡಕೆರೆ ಇತಿಹಾಸ ಹೇಳ್ಬೇಕಪ್ಪ ಅಂದರೆ, ಸೊ ಇದು ಸುಮಾರು 230 ಎಕರೆಯಲ್ಲಿ ಇದು ಮಾಡಿದ್ದಾರೆ. ಸೊ ಇದ್ರ ಇತಿಹಾಸ ಅಂತ ಏನಿಲ್ಲ. ಸೊ ಇಲ್ಲಿ ತುಂಬಾ ಪೀಸ್ಫುಲ್ ಆದ ಪ್ಲೇಸ್ ಇದು. ಸೊ ಅದಕ್ಕೆ ತುಂಬಾ ಜನ ಜಾಗಿಂಗು ವಾಕಿಂಗ್ ಅಂತ ಬರ್ತಾರೆ. ಸೊ ನೋಡಿ ವ್ಯೂ ಯಾವ ಥರ ಇದೆ ಅಂತ. ಹಲೋ ಬಾಯ್ ಬಾಯ್ ಅಂತ ಹೇಳ್ತಾ ಹೋಗ್ತಾ ಇದ್ದೀವಿ. ಸೊ ಏನಾರು ತಿನ್ನೋದಕ್ಕೆ ಬನ್ನಿ ಹೋಗೋಣ. ಇಲ್ಲಿ ಶಾರದಾಂಬ ದೇವಸ್ಥಾನ ಇದೆ ನೋಡಿ ಈ ಕಡೆ. ಸೊ ಆ ಕಡೆ ಮುಂದೋದ್ರೆ ನನ್ನ ಕಾಲೇಜು BS ಚನ್ನಬಸಪ್ಪ ಕಾಲೇಜು. ಸೊ ಹಂಗೆ ಇವತ್ತು ಕುಂದವಾಡಕೆರೆ ರೌಂಡ್ಸ್ನ ನಾವು ಮಾಡ್ಕೊಂಡು ಬಂದ್ವಿ. ಸೊ ಸಾಯಂಕಾಲ ವ್ಯೂ ನೋಡಿ ಯಾವ ಥರ ಇದೆ ಅಂತ, ತುಂಬ ಸಖತ್ತಾಗೇ ಇದೆ. ಸೊ ಬನ್ನಿ ಹೋಗೋಣ. ಗಾಯ್ಸ್ ಹಿಂಗೆ ಸಾಯಂಕಾಲ ನಡ್ಕೊತ ಬರ್ತಿದ್ವಿ. ಇಲ್ಲಿ ವ್ಯೂ ನೋಡಿ ಯಾವ ಥರ ಇದೆ ಅಂದರೆ ಸಖತ್ತಾಗಿದೆ ಮಾತ್ರ. ದಾವಣಗೆರೆ ವ್ಯೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಮಾತ್ರ. ಇದನ್ನೆಲ್ಲ ಯಾರ್ಯಾರು ನೋಡಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ದಾವಣಗೆರೆಯಲ್ಲಿ ಇದು ತುಂಬಾ ಫೇಮಸ್ಸು. ಸೊ ನೋಡಿ ಯಾವ ಥರ ಇದೆ, ಸಖತ್ತಾಗಿದೆ. ಸಾಯಂಕಾಲ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಸ್ಲಿಪ್ಪರ್ ತಗೊತೀನಿ ಅಂತ ಬಂದಿದ್ದಾನೆ. ಸೊ ಬನ್ನಿ ನೋಡೋಣ ಯಾವ ಸೂಟ್ ಆಗುತ್ತೆ ಅಂತ ಸ್ಲಿಪ್ಪರು. ಪರ್ಫೆಕ್ಟ್ ಆಗಿದೆ. ಸೊ ಇದು ಕರೆಕ್ಟ್ ಇದೆನಾ? ಆಡ್ಗೋ ಹೋಗ್ತೀರಿ. ಸೊ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊ, ಇನ್ನೂ ತುಂಬ ಇದೆ. ಇವನೇ ಕೊಡಿ, ಸ್ಲಿಪ್ಪರೇ ನಾನೇ ಕೊಡಿಸ್ತಿದ್ದೀನಿ. ಸೊ ಯಾವ್ದು ಬೇಕು ಅದು ತಗೋ. ಇಷ್ಟನ್ನು ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ, ಕುಂದವಾಡಕೆರೆ ಬ್ಲಾಗ್ನ. ಸೊ ಎಲ್ಲ ಇಂಟ್ರೆಸ್ಟ್ ಚೆನ್ನಾಗಿ ಇತ್ತು ಅಂತ ಅಂದ್ಕೊತೀನಿ. ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಅಂತ ಹೇಳ್ಕೊತ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.